ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 2028ಕ್ಕೆ ಮುಖ್ಯಮಂತ್ರಿ ಆಗಲೇನು ಹೇಳ್ರಿ? ಜಟ್ಕೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಚಕ್ ಕಟ್ಟಿದ್ದೇನೆ. ದೇಶದಲ್ಲಿ ರಾಕ್ಷಸರೇ ತುಂಬಿದ್ದಾರೆ. ನಾನೇ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀನಿ. ನನ್ನ ಬಳಿ 15,000 ಬಂದೂಕುಗಳಿವೆ. 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ. 224 ಕ್ಷೇತ್ರ ಗೆಲ್ಲೋದು ದೊಡ್ಡ ಕರಾಮತ್ತ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ಶಿವಾನಂದ ನೀಲಣ್ಣನವರ ಮಾಡಿದ್ದ ಇದೇ ವಿವಾದಾತ್ಮಕ ಭಾಷಣ ಆತನಿಗೆ ಈಗ ಉರುಳಾಗಿದೆ. ಈ ಗನ್ ಮತ್ತು ಸಿಎಂ ಹೇಳಿಕೆಯಿಂದ ಅಲರ್ಟ್ ಆದ ಸರ್ಕಾರದ ತನಿಖಾ ಸಂಸ್ಥೆಗಳು ನೀಲಣ್ಣನವರ ಮೂಲ ಕೆದಕಿದಾಗ ಶಿವಂ ಅಸೋಸಿಯೇಟ್ಸ್ನ ಸಾವಿರಾರು ಕೋಟಿ ಹೂಡಿಕೆಯ ಅಕ್ರಮ ದಂಧೆ ಬಯಲಾಗಿದೆ. ಭಾರತ ದೇಶದ ತುಂಬಾ ಎಲ್ಲ ರಾಕ್ಷಸರಾಗಿದ್ದಾರೆ ಗೊತ್ತಾ ನಿಮಗೆ? ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಚಕ್ ಕಟ್ಟಿದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರು, ಸಂಗೊಳ್ಳಿ ರಾಯಣ್ಣನು ಹೇಗೆ ಇದ್ರು, ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೇಗಿದ್ರು, ಹಾಗೆ ನನ್ನ ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಈಗಾಗಲೇ 4,600 ಕೋಟಿ ಹಗರಣದ ತನಿಖೆಯ ಅಖಾಡಕ್ಕೆ ಸಿಐಡಿ ಡಿಐಜಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ನೇತೃತ್ವದ ತಂಡ ಇಳಿದಿದೆ. ಪ್ರಕರಣದ ಹಸ್ತಾಂತರ ಪ್ರಕ್ರಿಯೆ ಕುರಿತು ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆದಿದ್ದು, ಬೆಳಗಾವಿ ಕಮಿಷನರ್ ಭೂಷಣ್ ಭರೋಸೆ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ರು. ತನಿಖೆ ವೇಳೆ ಜಪ್ತಿ ಮಾಡಲಾದ ಡಿಜಿಟಲ್ ಹಾಗೂ ಭೌತಿಕ ದಾಖಲೆಗಳನ್ನ ಸಿಐಡಿ ತನ್ನ ಸುಪರ್ದಿಗೆ ಪಡೆದುಕೊಂಡಿದೆ. ಆರೋಪಿ ಶಿವಾನಂದ ನೀಲಣ್ಣನವರನ್ನ ಕಸ್ಟಡಿಗೆ ಪಡೆಯಲು ಸಿಐಡಿ ಸೋಮವಾರ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಇದರ ನಡುವೆ ಎಫ್ಐಆರ್ ರದ್ದು ಕೋರಿ ನೀಲಣ್ಣನವರ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲೇರಲು ಸಜ್ಜಾಗಿದ್ದಾರೆ. ರೊಕ್ಕ ರೊಕ್ಕ ರೊಕ್ಕ, ಅಧಿಕಾರ 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 ಅಂತ ಹೇಳಿ ಬದುಕಿದ ಅಲ್ಲ ಅದು. ಅಧಿಕಾರ ಬೇಕಂತಂದ್ರೆ ಜಟ್ಗೆ ತಗೋತೇನೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಜಟ್ಕೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ಏನ್ ದೊಡ್ಡ ವಿಷಯನೇ ಇಲ್ಲ. ಏನ್ ದೊಡ್ಡ ವಿಷಯ ಐತೇನು? ಏನ್ ದೊಡ್ಡ ಕರಾಮತ್ ಐತೇನು? ಅಧಿಕಾರ ಸಿಕ್ಕರೆ 90 ಡೇಸ್ನ ಕರ್ನಾಟಕ ಸೀದಾ. ಇನ್ನು ಈ ಪ್ರಕರಣದ ವ್ಯಾಪ್ತಿ ಅಂತಾರಾಜ್ಯ ಪ್ರಕರಣ ಆಗಿದ್ದು, ಪ್ರಕರಣದ ಕಡತಗಳನ್ನ ಸಿಐಡಿಗೆ ಹಸ್ತಾಂತರಿಸಲಾಗಿದೆ ಅಂತ ಬೆಳಗಾವಿ ಕಮಿಷನರ್ ಭೂಷಣ್ ಭೋಸರೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಈ ಪ್ರಕರಣದ ವ್ಯಾಪ್ತಿ ಅಂತರ್ ಜಿಲ್ಲೆ ಇದೆ, ಅಂತರ್ ರಾಜ್ಯ ಕೂಡ ಇದೆ ಮತ್ತು ಫ್ರಾಡ್ ಅಮೌಂಟ್ 50 ಕೋಟಿಗಿಂತ ಜಾಸ್ತಿ ಇರೋದು ಕಾರಣದಿಂದ ನಾವು ಮಾನ್ಯ ಡಿಜಿ ಅಂಡ್ ಐಜಿಪಿ ಅವರಿಗೆ ಈ ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡೋಕ್ಕೆ ಕೋರಿಕೆ ನಿನ್ನೆ ಕಳಿಸಿದ್ದೀವಿ. ಅದರ ಆಧಾರದ ಮೇಲೆ ನಿನ್ನೆ ಮಾನ್ಯ ಡಿಜಿ ಅಂಡ್ ಐಜಿಪಿ ಅವರು ಈ ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡೋದು ಆದೇಶ ನೀಡಿದ್ದಾರೆ. ಇವತ್ತು ಡಿಐಜಿಯಿಂದ ಅಧಿಕಾರಿಗಳು ಈ ವಿಚಾರದಲ್ಲಿ ಇಲ್ಲಿ ಬಂದಿದ್ದಾರೆ. ಈಗ ನಮ್ಮ ತನಿಖಾಧಿಕಾರಿ ಈ ಪ್ರಕರಣದ ಕಡತವನ್ನು ಎಲ್ಲ ಫಾರ್ಮ್ಯಾಲಿಟಿ ಕಂಪ್ಲೀಟ್ ಮಾಡಿಕೊಂಡು ಸಿಐಡಿಗೆ ವರ್ಗಾವಣೆ ಮಾಡ್ತಾರೆ. ಈ ಮಹಾವಂಚನೆ ಪ್ರಕರಣದಲ್ಲಿ ಕೆಲವು ಬ್ಯಾಂಕ್ ಅಧಿಕಾರಿಗಳ ಪಾತ್ರದ ಮೇಲೂ ದಟ್ಟ ಅನುಮಾನ ವ್ಯಕ್ತವಾಗಿದೆ. ಆನ್ಲೈನ್ ಮೂಲಕವೇ ಬರೋಬ್ಬರಿ 2,500 ಕೋಟಿಗೂ ಅಧಿಕ ಹಣ ಹೂಡಿಕೆಯಾಗಿದೆ. ಶಿವಾನಂದ ಬಳಸುತ್ತಿದ್ದ 3 ಖಾಸಗಿ ಬ್ಯಾಂಕುಗಳ 4 ಖಾತೆಗಳನ್ನ ಫ್ರೀಸ್ ಮಾಡಲಾಗಿದ್ದು, ಒಂದೊಂದು ಖಾತೆಯಲ್ಲೂ 100 ಕೋಟಿ ರೂಪಾಯಿ ಪತ್ತೆಯಾಗಿದೆ. ನಿಯಮಗಳ ಪ್ರಕಾರ ಇಷ್ಟು ದೊಡ್ಡ ಮೊತ್ತದ ಸಂಶಯಾಸ್ಪದ ವ್ಯವಹಾರ ನಡೆಯುವಾಗ ಇಡಿ ಮತ್ತು ಐಟಿ ಇಲಾಖೆಗಳ ಗಮನಕ್ಕೆ ತರಬೇಕಿದ್ದ ಬ್ಯಾಂಕ್ ಅಧಿಕಾರಿಗಳು ಗಪ್ಚುಪ್ ಆಗಿದ್ದೇಕೆ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಈ ಖಾತೆಗಳಿಂದಲೇ ಪ್ರತಿ ತಿಂಗಳು 35,000 ಜನರಿಗೆ ಬರೋಬ್ಬರಿ 78 ಕೋಟಿಗೂ ಅಧಿಕ ಹಣ ಬಡ್ಡಿ ರೂಪದಲ್ಲಿ ಜಮೆ ಆಗ್ತಿತ್ತು. ಇಷ್ಟೆಲ್ಲ ನಡೆಯುತ್ತಿದ್ರು ಬ್ಯಾಂಕ್ ಅಧಿಕಾರಿಗಳು ಸೈಲೆಂಟ್ ಆಗಿರುವುದರ ಹಿಂದೆ ದೊಡ್ಡ ಶಾಮೀಲಾತಿ ಇರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು, ಸಿಐಡಿ ತನಿಖೆಯಿಂದ ಸತ್ಯ ಹೊರಬರಲಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಭರವಸೆ ನೀಡಿದ್ದಾರೆ. ಯಾವುದೇ ಅನುಮತಿ ಇಲ್ಲದೆ ಅವ್ರು ಟ್ರಾನ್ಸಾಕ್ಷನ್ ಮಾಡಿದಾರಂತ ಇದೆ. ಅದು ಮೋರ್ ದೆನ್ 5 crore ಇದ್ರೆ ನ್ಯಾಚುರಲ್ ಆಗಿ ಅದು ಸಿಐಡಿಗೆ ವರ್ಗಾವಣೆ ಆಗಿದೆ. 5 crores ಸಿಐಡಿ ಅವರು ತನಿಖೆ ಮಾಡಿ ಅದ್ರಲ್ಲಿ ಏನೇನು ಲೋಪದೋಷ ಇದೆ, ಯಾವ ಪರ್ಮಿಷನ್ ಇದೆ, ಯಾವ್ದಿಲ್ಲ, ಅಷ್ಟೆಲ್ಲ ಹೇಳಿದಂಗೆ ಅಷ್ಟು ಸಾವಿರಾರು ಕೋಟಿ ಇದೆ ಅದರಲ್ಲಿ. ಇದೆಲ್ಲ ತನಿಖೆ ಮಾಡ್ಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ಸೊ ತನಿಖೆ ಮಾಡಿ ಮುಂದಿನ ಸ್ಟೆಪ್ ತಗೋತಾರೆ. ಒಟ್ನಲ್ಲಿ ಸಾವಿರಾರು ಕೋಟಿ ವಂಚನೆ ಪ್ರಕರಣದ ತನಿಖೆ ಈಗ ಹೈ ಸ್ಪೀಡ್ ಪಡೆದುಕೊಂಡಿದೆ. ಜಿಲ್ಲಾಡಳಿತ ಮತ್ತು ಲೋಕಲ್ ಪೊಲೀಸರ ಬಳಿಕ ಈಗ ಸಿಐಡಿ ಅಖಾಡಕ್ಕೆ ಇಳಿದಿರೋದು ಹೂಡಿಕೆದಾರರಲ್ಲಿ ಕುತೂಹಲ ಮೂಡಿಸಿದೆ. ಆದ್ರೆ ಆಶ್ಚರ್ಯಕರದ ಸಂಗತಿ ಅಂತ ಹೇಳಿದ್ರೆ, ಇಷ್ಟೆಲ್ಲ ವಂಚನೆ ಆಗಿದೆ ಅಂತ ಸುದ್ದಿ ಆಗ್ತಿದ್ರು ಹಣ ಹೂಡಿಕೆ ಮಾಡಿದ ಯಾರೊಬ್ಬರು ಇದುವರೆಗೆ ಅಧಿಕೃತವಾಗಿ ದೂರು ದಾಖಲಿಸಲು ಮುಂದೆ ಬಾರದಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸುನೀಲ್ ಮುಂಜಾಲೆ, ಜಿ ಕನ್ನಡ ನ್ಯೂಸ್, ಬೆಳಗಾವಿ.